ಈ ದಿನ ನಮ್ಮ ನೆಚ್ಚಿನ ನನ್ನ ರಾಜಕೀಯ ಗುರುಗಳು ಆದಂತಹ ಸನ್ಮಾನ್ಯ ಅಪ್ಪಾಜಿಯವರಾದಂಥ ಕೆ ಎಚ್ ಮುನಿಯಪ್ಪ ಅಪ್ಪಾಜಿಯವರ 78ನೇ ಹುಟ್ಟಿದಬ್ಬ ದಿನ. ವಿಶೇಷವಾಗಿ ಇವತ್ತು ದೊಡ್ಡಬಳ್ಳಾಪುರ ನಗರದಲ್ಲಿ ಉಚಿತ ಅನ್ನ ಸಂತರ್ಪಣೆ ಹಾಗೂ ಬಟ್ಟೆ ವಿತರಣೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಗಳನ್ನು ಅವರ ಅಭಿಮಾನಿಗಳಾದ ನಾವು ನಮ್ಮ ಲಕ್ಷ್ಮೀಪತಣ್ಣವರು, ನಮ್ಮ ರಂಗಪ್ಪಣ್ಣವರು, ಶ್ರೀಧರ್ ಅವರು, ಗೋಪಾಲ್ ನಾಯ್ಕರು, ಶಿವು ಅವರು, ಪ್ರಸಾದ್ ಅವರು ಎಲ್ಲ ಮುಖಂಡರು ನಾವು ಒಟ್ಟುಗೂಡಿಸಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರಿಗೆ ಈ ಅನ್ನಭಾಗ್ಯ ಯೋಜನೆಯಿಂದ ಏನು ಯಾವರು ಬಡವರು ಕೂಡ ಊಟ ಇಲ್ದಂಗೆ ಮಲಗಬಾರ್ದು ಅಂತ ಒಂದು ಈ ಸರ್ಕಾರದ ಯೋಜನೆ ಮುಖ್ಯ ಯೋಜನೆ ಪ್ರಕಾರ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ಎಲ್ಲರಿಗೂ ಕೂಡ ಆಹಾರ ಅನ್ನಭಾಗ್ಯ ಯೋಜನೆ ಮುಖಾಂತರ ಯಶಸ್ವಿಯಾದ ಯೋಜನೆ ಆಗಿದೆ. ಅವರ ಕುಟುಂಬಕ್ಕೆ ಹಾಗೂ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತ ಕೊಡಲಿ, ಇನ್ನು ಉನ್ನತವಾದ ಹುದ್ದೆಗಳು ಅವ್ರು ಸಿಕ್ಕಲಿ. ಸತತವಾಗಿ ಸೋಲಿಲ್ಲದ ಸರದಾರರೆಂದೇ ಪ್ರಖ್ಯಾತಿ ಪಡೆದಿದ್ದಾರೆ. ಇವತ್ತು ಕೋಲಾರ ಭಾಗದಲ್ಲಿ 7 ಬಾರಿ ಸಂಸದರಾಗಿ, ದೇವನಹಳ್ಳಿ ಕ್ಷೇತ್ರದಲ್ಲಿ ಶಾಸಕರಾಗಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾಗಿ ಅನೇಕ ಜನಪರವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಅವರು ದಿನ ಬೆಳಗಾದ್ರೆ ಎಲ್ಲಾ ಸಮುದಾಯನು ರಾಮ ರಹೀಮು ಯೇಸು ಅಂತ ಎಲ್ಲ ಸರ್ವ ಜನಾಂಗದ ತೋಟ ಅಂತೇಳಿ ಕುವೆಂಪು ಹೇಳ್ದಂಗೆ ಎಲ್ಲಾ ಜನಾಂಗದನ್ನು ವಿಶ್ವಾಸ ತಗೊಂಡು ಅವರು ಹೋಗ್ತಾ ಇದ್ದಾರೆ. ಅವರು ಇನ್ನ ಉನ್ನತವಾದ ಒಂದು ಮುಖ್ಯಮಂತ್ರಿ ಪದವಿ ಅವ್ರಿಗೆ ಸಿಗ್ಲಿ ಅಂತೇಳಿ ನಾವು ಅವರ ಅಭಿಮಾನಿಗಳಾಗಿ ಈ ಸಂದರ್ಭದಲ್ಲಿ ನಾವು ಬಯಸ್ತೀವಿ.